ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬೀಡ್ಸ್ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ಮಾಲ್ ಬೀಡು, ಫ್ಲವರ್ ಬೀಡು ಮತ್ತು ಈ ಥರ ವೈಟ್ ಪರ್ಲ್ ತೊಗೊಂಡಿದ್ದೀನಿ. ಇದಕ್ಕೆ 4 ಎಳೆ ದಾರ ತೊಗೊಂಡಿದ್ದೀನಿ. ಈಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ಸೂಜಿನ ಬ್ಯಾಕ್ ಸೈಡಿಂದ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ದಾರ ಲಾಕ್ ಮಾಡ್ಕೊಂಡು 3 ಸ್ಮಾಲ್ ಬೀಡ್ಸ್ ಹಾಕೋತಾ ಇದ್ದೀನಿ. 3 ಸ್ಮಾಲ್ ಬೀಡ್ಸಲ್ಲಿ 3 ಬೀಡ್ಸ್ ಇದೆಯಲ್ಲ, ಆ ಬೀಡ್ಸಿಗೆ ನಾನು ಬಟ್ಟೆಯಿಂದ ಆ ಬೀಡ್ಸಿಗೆ ನಾನು ಒಳಗಡೆ ದಾರ ತೊಗೋತಾ ಇದ್ದೀನಿ. ಈ ಥರ ಬರುತ್ತೆ. ಮತ್ತು ನಾನಿಲ್ಲಿ 2 ಬೀಡ್ ಹಾಕೋತಾ ಇದ್ದೀನಿ, 2 ಸ್ಮಾಲ್ ಬೀಡು. ಫಸ್ಟ್ ಮಾತ್ರ 3 ಬೀಡ್ಸ್ ಹಾಕೋಬೇಕು, ಸೆಕೆಂಡ್ಗೆ 2 ಬೀಡ್ಸ್ ಹಾಕೋತಾ ಇದ್ದೀನಿ. 2 ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಬೀಡಿಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೂಜಿನ ಒಳಗಡೆಯಿಂದ ತೊಗೊಂಡು ಮತ್ತೆ 2 ಬೀಡ್ ತೊಗೋತಾ ಇದ್ದೀನಿ. ಸೇಮ್ ಫಸ್ಟಲ್ಲಿ ಹೇಗಿರುತ್ತೋ ಹಾಗೇ ಹಾಕ್ಕೋಬೇಕು, ಕಂಟಿನ್ಯೂ ಮಾಡ್ಕೋಬೇಕು. ಈ ಥರ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ಮಾಲ್ ಬೀಡು, ಅದಾದಮೇಲೆ ಫ್ಲವರ್ ಬೀಡು, ಅದಾದಮೇಲೆ ವೈಟ್ ಬೀಡು ಪರ್ಲು ಮತ್ತು ಸ್ಮಾಲ್ ಬೀಡು ಗೋಲ್ಡು. ಈ ಥರ ಹಾಕ್ಕೊಂಡು ಫಸ್ಟ್ ಇದೆಯಲ್ಲ ಆ ಬೀಡನ್ನ ಬಿಟ್ಬಿಡಬೇಕು. ಈ ಪರ್ಲ್ ವೈಟ್ ಬೀಡಿಂದ ಸೂಜಿನ ಅದರೊಳಗಡೆಯಿಂದ ತೊಗೊಂಡು ಹೀಗೆ ಮೇಲೆ ಒಳಗಡೆಯಿಂದ ತೊಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಅಂದರೆ ಲೂಸ್ ಬಿಡಬಾರ್ದು ಫ್ರೆಂಡ್ಸ್, ಗಟ್ಟಿಯಾಗಿ ಇದು ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ 2 ಬೀಡ್ ತೊಗೋತಾ ಇದ್ದೀನಿ. 2 ಬೀಡ್ ತೊಗೊಂಡು ಮತ್ತು ನಾನು ಸೆಕೆಂಡ್ ಬೀಡಿಗೆ ದಾರ ತೊಗೊಂಡು ಹೊಲಿಗೆ ಹಾಕ್ತಾಯಿದ್ದೀನಿ. ಒಳಗಡೆಯಿಂದ ಸೂಜಿನ ಸ್ಮಾಲ್ ಬೀಡ್ ಒಳಗಡೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅನ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರನೇ ಹೊಸ ಡಿಫ್ರೆಂಟ್ ಕುಚ್ಚಸ್ಸು ವೀಡಿಯೋಸು ನಾನು ಹಾಕ್ತಾಯಿರ್ತೀನಿ. ನೋಡಿ ಈ ಥರ ನಾನು ಆಗ 3 ಬೀಡ್ಸ್ ಮೀನ್ಸ್ 3 ಸ್ಟೆಪ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸ್ಮಾಲ್ ಬೀಡನ್ನ ನಾನು 3 ಟೈಮ್ಸ್ ಹಾಕ್ಕೊಂಡು ಮತ್ತೆ ಆ 3 ಟೈಮ್ಸ್ ಲಾಕ್ಗೆ ನಾನು ಸ್ಮಾಲ್ ಬೀಡು, ಫ್ಲವರ್ ಬೀಡು ಮತ್ತು ಪರ್ಲು ಮತ್ತು ಸ್ಮಾಲ್ ಬೀಡು ಹಾಕಿ, ಫಸ್ಟ್ ಬೀಡ್ ಇದೆಯಲ್ಲ ಸ್ಮಾಲ್ ಬೀಡು ಅದನ್ನು ಬಿಟ್ಬಿಟ್ಟು ಪರ್ಲಿಂದ ತೊಗೊಂಡು ಎಂಡ್ವರೆಗೂ ನೋಡಿ ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಗಟ್ಟಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತು ನಾನು 2 ಬೀಡ್ಸ್ ತೊಗೋತಾ ಇದ್ದೀನಿ. ಸ್ಮಾಲ್ ಬೀಡ್ ತೊಗೊಂಡು ಈ ಥರ ಸೆಕೆಂಡ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇದೇ ಥರನೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿರುತ್ತೆ. ಸಿಂಪಲ್ ಡಿಸೈನಾಗಿ ಅಂತಲೇ ಹೇಳ್ಬೋದು. ಇದೆಲ್ಲ ಅಂದರೆ ಈಗ ಕುಚ್ಚೆಲ್ಲ ನೀವು ಹಾಕ್ಕೊಂಡಾಗ ಏನಾಗುತ್ತೆ, ಯೂಸ್ ಮಾಡ್ತಾ ಅದು ಮಡ್ಚ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಬಟ್ ಈ ಥರ ನೀವು ಬೀಡ್ಸ್ ಕುಚ್ಚು ಹಾಕ್ಕೊಂಡಾಗ ಯಾವುದೇ ಥರನೇ ಪ್ರಾಬ್ಲಮ್ಸು ಬರಲ್ಲ. ಇದನ್ನು ನೀವು ಸ್ಯಾರಿಗೂ ಹಾಕ್ಕೋಬೋದು ಮತ್ತು ದುಪ್ಪಟ್ಟಾಗೆ ಹಾಕ್ಕೋಬೋದು, ಎಲ್ಲದಕ್ಕೂ ಹಾಕ್ಕೋಬೋದು. ಜಸ್ಟ್ ಬಾರ್ಡರ್ ಡಿಸೈನ್ ಥರನೇ ತುಂಬ ಚೆನ್ನಾಗಿ ಲುಕ್ಕಾಗಿ ಎಲಿಗೆಂಟಾಗಿ ಕಾಣುತ್ತೆ. ನೋಡಿ ಇದೇ ಥರನೇ ಫುಲ್ಲು ಸ್ಯಾರಿಗೂ ಇದೇ ಥರನೇ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿ ಲುಕ್ಕಾಗಿ ಇರುತ್ತೆ ಡಿಸೈನು. ಈ ಥರ ಬೀಡ್ಸ್ ಹಾಕ್ಕೊಂಡು ಯಾರ್ಯಾರಿಗೆ ಅಂದರೆ ಈಗ ಸಿಲ್ವರ್ ಕಲರ್ ಇರಲ್ಲ ಆ ಥರನೂ ಹಾಕ್ಕೋಬೋದು. ಸಾರಿ ಫ್ರೆಂಡ್ಸ್, ಇದು ನಾನು ಫಸ್ಟ್ ಬೀಡಿಂದ ಹಾಕ್ಕೊಂಬಿಟ್ಟೆ. ಫಸ್ಟ್ ಬೀಡ್ ಬಿಟ್ಟು ಹಾಕ್ಕೋಬೇಕು ನಾವು. ನೋಡಿ ಫಸ್ಟ್ ಬೀಡ್ ಬಿಟ್ಟು ಹಾಕ್ಕೋಬೇಕು. ಆವಾಗಲೇ ನಾನು ಫಸ್ಟ್ ಬೀಡಿಂದ ಹಾಕ್ಕೊಂಬಿಟ್ಟೆ. ಸೊ ಈ ಥರ ಬರುತ್ತೆ ನೋಡಿ ಡಿಸೈನು. ಇದಕ್ಕೆ ಮತ್ತೆ ನಾನು 2 ಸ್ಮಾಲ್ ಬೀಡ್ ಹಾಕ್ಕೊಂಡು 3 ಟೈಮ್ಸು ನಾನು ಆ ಥರ ಡಿಸೈನ್ಸ್ ಮಾಡ್ಕೋತೀನಿ. ಆರ್ಚ್ ಟೈಪಲ್ಲಿ ಬರುತ್ತೆ, ತುಂಬಾ ಲುಕ್ಕಾಗಿ ಕಾಣುತ್ತೆ. ನೋಡಿ ಈ ಥರ ಲುಕ್ಕಾಗಿ ಕಾಣುತ್ತೆ. ಲಾಸ್ಟಲ್ಲಿ ನಾನು 3 ಸ್ಟೆಪ್ಸ್ ಥರ ಹಾಕಿ ಬಿಡ್ತೀನಿ. ನೋಡಿ ಲಾಸ್ಟಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಲಾಸ್ಟಲ್ಲಿ ಈ ಥರ ನಾನಿಲ್ಲಿ ಗಂಟು ಹಾಕೋತಾ ಇದ್ದೀನಿ. ಸೂಜಿಗೆ ಒಂದು ಸುತ್ತು ದಾರ ಬಂದು ಈ ಥರ ಗಂಟು ಹಾಕೋತಾ ಇದ್ದೀನಿ. ನೋಡಿ ಇವಾಗ ಈ ಥರ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ಕಾಗಿ ಕಾಣುತ್ತೆ, ಎಲಿಗೆಂಟಾಗಿರುತ್ತೆ ಫ್ರೆಂಡ್ಸ್.
ಇದೇ ಥರ ಫುಲ್ ಸ್ಯಾರಿಗೂ ಹಾಕಿ.